ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನಂತ ಅಂದರೆ ಈಗ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಇದೆ ಅಲ್ವಾ. ಸೊ ಅದರಲ್ಲಿ ಆಲ್ರೆಡಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಸ್ಕೋಪ್ ಬಗ್ಗೆ ಆಗಿರ್ಬೋದು, ಅಡ್ವಾಂಟೇಜಸ್ ಬಗ್ಗೆ ಆಗಿರ್ಬೋದು, ಇಂಪಾರ್ಟೆನ್ಸ್ ಬಗ್ಗೆ ಆಗಿರ್ಬೋದು, ಸೊ ಎಲ್ಲದ್ರ ಬಗ್ಗೆನೂ ಪ್ರೀವಿಯಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ ಅಂದರೆ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ವಾ, ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಟಾಪಿಕ್ನ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಏನು? ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ನಾವು ಎಂಟ್ರಿ ಆಗಬೇಕು ಅಂತ ಅಂದರೆ ಯಾವ್ಯಾವ ಒಂದು ಇದನ್ನು ಕಾನ್ಸೆಪ್ಟ್ಗಳನ್ನು ನಾವು ಫುಲ್ಫಿಲ್ ಮಾಡ್ತಾ ಹೋಗಬೇಕು, ಯಾವ್ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಫುಲ್ಫಿಲ್ ಮಾಡ್ತಾ ಹೋಗಬೇಕಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ಯಾವ್ಯಾವ ಮೋಡಿಂದ ವಿ ಕ್ಯಾನ್ ಎಂಟರ್ ಇನ್ ಟು ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸತಿ ಕ್ವಿಕ್ ಆಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನಾನು ಕೇಳೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋರು ಯಾರ್ಯಾರು ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, UGC ನೆಟ್ ಎಕ್ಸಾಮ್ ಆಗಿರ್ಬೋದು, ಅದು ಎಲ್ಲದಕ್ಕೂ ಕೂಡ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ಅಲ್ವಾ. ಸೊ ಅವ್ರಿಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ, ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಅವ್ರಿಗೂ ಹೆಲ್ಪ್ ಮಾಡಿ, ಜೊತೆಗೆ ನನಗೂ ಕೂಡ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಹಿಂದಿನ ವೀಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಸಿಂಪಲ್ ಆಗಿ ಶಾರ್ಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ. ಸೊ ಏನೂ ಇಲ್ಲ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೀನಿಂಗನ್ನು ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಏನು? ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಟೇಕ್ ಪ್ಲೇಸ್ ಅಕ್ರಾಸ್ ನ್ಯಾಷನಲ್ ಬಾರ್ಡರ್ಸ್ ಅಂತ. ಸೊ ಅಂತ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನಾವೇನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಮ್ಯಾನೇಜ್ ಮಾಡ್ತೀವಲ್ವ, ಅದನ್ನು ನಾವೇನಂತ ಕರೆದಿದ್ವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೆದಿದ್ವಿ. ಸೊ ಇದರಲ್ಲಿ ಗೂಡ್ಸನ್ನು ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಸರ್ವಿಸಸ್ನ, ಟೆಕ್ನಾಲಜೀಸ್ನ, ಕ್ಯಾಪಿಟಲ್, ನಾಲೆಜ್ ಎಲ್ಲದನ್ನು ಕೂಡ ನಾವೇನು ಮಾಡ್ತಾ ಇದ್ವಿ, ಒಂದು ಕಂಟ್ರಿ ಟು ಅನದರ್ ಕಂಟ್ರಿ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಅಂತ. ಸೊ ಅದು ಏನದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ವಾ. ಹಾಗಿದ್ರೆ ಏನೇನು ಫೀಚರ್ಸ್ ಇರುತ್ತೆ, ಫ್ಯೂಚರ್ ಅಲ್ಲ ಫೀಚರ್ಸ್ ಏನೇನಿರುತ್ತೆ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಏನು ಡಿಸ್ಕಸ್ ಮಾಡಿದೀವಿ ಅದನ್ನು ನಾವೇನಂತ ಕನ್ವರ್ಟ್ ಮಾಡಿದ್ದೀವಿ, ಇಲ್ಲಿ ಫೀಚರ್ಸ್ ಅಂತ ಕನ್ವರ್ಟ್ ಮಾಡಿದ್ದೀವಿ ಅಲ್ವಾ. ಸೊ ಇಲ್ಲೇನಿರ್ತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಏನಿರಬೇಕು, 2 or more ಕಂಟ್ರೀಸ್ ಇನ್ವಾಲ್ವ್ ಆಗಿರಬೇಕು ಅಂತ. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಮೋರ್ ದ್ಯಾನ್ 2 ಕಂಟ್ರೀಸ್ ಜೊತೆಗೆ ಅವ್ರು ಏನು ಮಾಡ್ತಾ ಇರ್ತಾರೆ, ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ, ಟ್ರೇಡಿಂಗ್ ಲಿಂಕನ್ನು ಇಟ್ಕೊಂಡಿರ್ತಾರೆ ಅಂತ. ಅದು ಕೂಡ ಏನಾಗಿದೆ, ಒಂದು ಇಂಪಾರ್ಟೆಂಟ್ ಫೀಚರ್ ಆಗಿದೆ ಅಲ್ವಾ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಇಟ್ ಡೀಲ್ಸ್ ವಿತ್ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಇಂಟರ್ನ್ಯಾಷನಲ್ ರೆಗ್ಯುಲೇಷನ್. ಸೊ ಫಾರಿನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆಗಿರ್ಬೋದು, ಎಕ್ಸ್ಚೇಂಜ್ ಆಫ್ ಸರ್ವಿಸಸ್, ಟೆಕ್ನಾಲಜೀಸ್ ಎಕ್ಸ್ಚೇಂಜ್, ನಾಲೆಜ್ ಎಕ್ಸ್ಚೇಂಜ್ ಆಗಿರ್ಬೋದು. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ರೆಗ್ಯುಲೇಷನ್ಸು ಕೂಡ ಏನಾಗಿರುತ್ತೆ, ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಲ್ವಾ. ಅದ್ರ ಜೊತೆಗೆ ಯಾವುದ್ರ ಮೇಲೆ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನಾವು ಲಿಂಕನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಕನೆಕ್ಷನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಆ ಕಂಟ್ರಿಯ ಕಲ್ಚರ್ ಮೇಲಾಗಿರ್ಬೋದು, ಪೊಲಿಟಿಕಲ್ ಮೇಲಾಗಿರ್ಬೋದು, ಲೀಗಲ್ ಕಾನ್ಸೆಪ್ಟ್ ಮತ್ತು ಎಕನಾಮಿಕ್ ಫ್ಯಾಕ್ಟರ್ಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ ಅಂತ ಅಲ್ವಾ. ಸೊ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಎಕ್ಸ್ಪೋರ್ಟ್ ಇರುತ್ತೆ, ಇಂಪೋರ್ಟ್ ಇರುತ್ತೆ, ಲೈಸೆನ್ಸಿಂಗ್ ಇರುತ್ತೆ, ಫ್ರಾಂಚೈಸಿಂಗ್ ಇರುತ್ತೆ, ಜಾಯಿಂಟ್ ವೆಂಚರ್ಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇದೆಲ್ಲದನ್ನು ಕೂಡ ಅದೇನು ಮಾಡಿರುತ್ತೆ ಅಂತ ಅಂದರೆ ಇನ್ಕ್ಲೂಡ್ ಮಾಡ್ತಾ ಹೋಗಿರುತ್ತೆ ಅಂತ. ಸೊ ಹಾಗಿದ್ರೆ ಇಂಪಾರ್ಟೆನ್ಸ್ ಏನು, ವಾಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಸೊ ಇದೇನು ಮಾಡುತ್ತೆ, ಎಕ್ಸ್ಪ್ಯಾಂಡ್ಸ್ ದ ಮಾರ್ಕೆಟ್ ಅಪಾರ್ಚುನಿಟಿ. ಸೊ ಮಾರ್ಕೆಟ್ ಅಪಾರ್ಚುನಿಟಿ, ಈಗ ಡೊಮೆಸ್ಟಿಕ್ ಒಂದು ಬಿಸ್ನೆಸ್ ಅಂತ ಅಂದರೆ ನಾವೇನು ಮಾಡ್ತೀವಿ, ಇನ್ಸೈಡ್ ಆಫ್ ದ ಕಂಟ್ರಿ ಬಿಸ್ನೆಸ್ ಮಾಡ್ತಾ ಇರ್ತೀವಲ್ವ, ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಲ್ವ, ನಮಗೆ ಅಪಾರ್ಚುನಿಟೀಸ್ ಏನಾಗಿರುತ್ತೆ, ಲಿಮಿಟೆಡ್ ಅಂತ ಫೀಲ್ ಆಗುತ್ತೆ. ಅದೇ ನಾವೇನಾದರೂ ಇಂಟರ್ನ್ಯಾಷನಲಿ ನಾವೇನು ಬಿಸ್ನೆಸ್ ಮಾಡ್ತಾ ಇದ್ರೆ, ಟ್ರೇಡಿಂಗ್ ಮಾಡ್ತಾ ಇದ್ರೆ, ನಮಗೆ ಅಪಾರ್ಚುನಿಟೀಸ್ ಏನಾಗ್ತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ಇನ್ಕ್ರೀಸಸ್ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾಡೋದ್ರಿಂದ, ಫಾರಿನ್ ಟ್ರೇಡನ್ನು ಮಾಡೋದ್ರಿಂದ ಅರ್ನಿಂಗ್ಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಅರ್ನಿಂಗ್ಸ್ ಜಾಸ್ತಿ ಆಯಿತು ಅಂತ ಅಂದರೆ ಎಕನಾಮಿಕಲಿ ಏನಾಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸ್ಕಿಲ್ಸ್ ಅಂತ. ಸೊ ನಮ್ಮ ಕಂಟ್ರಿಲಿರುವಂಥ ಟೆಕ್ನಾಲಜೀಸ್ ಮತ್ತು ಸ್ಕಿಲ್ಸನ್ನು ಏನು ಮಾಡ್ತೀವಿ, ನಾವು ಬೇರೆ ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರ ಹತ್ರ ಏನು ಮಾಡರ್ನೈಸ್ ಇನೋವೇಷನ್ಸು, ಮಾಡರ್ನೈಸ್ ಟೆಕ್ನಾಲಜೀಸ್ ಇದೆ, ಡೆವಲಪ್ಡ್ ಏನು ಕಾನ್ಸೆಪ್ಟ್ ಇದೆ, ಅದನ್ನೆಲ್ಲನೂ ಕೂಡ ನಮ್ಮ ಕಂಟ್ರೀಸ್ಗೆ ನಾವೇನು ಮಾಡ್ಕೊಳ್ತಾ ಇರ್ತೀವಿ, ಇಲ್ಲಿ ಬಾರೋ ಮಾಡ್ಕೊಳ್ತಾ ಇರ್ತೀವಿ ಅಂತ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಕಾಪರೇಷನ್. ಸೊ ಮೋಸ್ಟ್ ಕಾಮನ್ ಆಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮ್ಯೂಚುವಲ್ ಕಾಪರೇಷನ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದೆಲ್ಲದನ್ನು ಸೇರಿ ನಾವೇನಂತ ಕರಿತಾ ಇದ್ದೀವಿ, ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಒಂದು ಇವತ್ತಿನ ವಿಡಿಯೋದ ಮೇನ್ ಟಾಪಿಕ್ಗೆ ಬರೋಣ. ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ವಾ. ಸೊ ಏನೇನು ಯಾವ್ಯಾವ ಮೋಡಿಂದ ನಾವೇನು ಮಾಡ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಎಂಟ್ರಿ ಆಗ್ತಾ ಹೋಗ್ಬೋದು ಅಂತ. ಸೊ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, ಎಕ್ಸ್ಪೋರ್ಟಿಂಗ್,
ಲೈಸೆನ್ಸಿಂಗ್, franchising, joint venture, strategic alliances, foreign direct investment, wholly owned subsidiaries ಅಂತ. ಸೊ ಇಲ್ಲಿ ಎಲ್ಲದೂ ಕೂಡ ಈಚ್ ಮೋಡ್ ಡಿಫರ್ಸ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಕಂಟ್ರೋಲ್, ರಿಸ್ಕ್ ಮತ್ತು ಪ್ರಾಫಿಟ್ ಪೊಟೆನ್ಷಿಯಲ್ ಅಂತ. ಸೊ ಇದೆಲ್ಲದೂ ಕೂಡ ಒಂದು ಟರ್ಮಿಂದ ಇನ್ನೊಂದು ಟರ್ಮ್ಗೆ ಏನಾಗಿದೆ, ಇದು ಡಿಫರೆಂಟ್ ಆಗಿದೆ. ಸೊ ಇನ್ವೆಸ್ಟ್ಮೆಂಟ್ ಬೇಸಲ್ಲಿ ಆಗಿರ್ಬೋದು, ಕಂಟ್ರೋಲಿಂಗಲ್ಲಿ ಆಗಿರ್ಬೋದು, ರಿಸ್ಕಲ್ಲಿ ಆಗಿರ್ಬೋದು. ಸೊ ಎಲ್ಲದರಲ್ಲೂ ಏನಾಗಿದೆ, ಇದು ಡಿಫರೆಂಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದರೆ ಎಕ್ಸ್ಪೋರ್ಟಿಂಗ್ ಬಗ್ಗೆ, ಲೈಸೆನ್ಸಿಂಗ್ ಬಗ್ಗೆ ಮತ್ತು ಫ್ರಾಂಚೈಸಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರಿಮೈನಿಂಗ್ ಮೋಡ್ಸ್ ಏನಿದೆ ಅಲ್ವಾ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಎಕ್ಸ್ಪೋರ್ಟಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಏನು ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ, ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಏನು, ತುಂಬ ಡೆಫಿನೇಷನ್ನ ತಿಳ್ಕೊಂಡು ತುಂಬ ಕ್ರಿಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಸಿಂಪಲ್ಲಾಗಿ ತಿಳ್ಕೊಳ್ಳಿ. ಅದೇನಾಗಿದೆ ಅಂತ ಅಂದರೆ ಒಂದು ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಆಗಿದೆ ಅಲ್ವಾ. ಸೊ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಯಾವ ಥರ, ನಾವೇನು ಪ್ರೊಡ್ಯೂಸ್ ಮಾಡಿರ್ತೀವಿ ಅಲ್ವಾ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವೇನು ಪ್ರೊಡ್ಯೂಸ್ ಮಾಡಿರ್ತೀವಿ ಅದನ್ನು ಈಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಬೇರೆ ಕಂಟ್ರಿ ಕಸ್ಟಮರ್ಸ್ಗೆ ನಾವೇನು ಮಾಡ್ತೀವಿ, ಅದನ್ನು ಸೇಲ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ನಮ್ಮ ಹತ್ರ ಇರೋವಂಥ ಪ್ರಾಡಕ್ಟನ್ನು, ನಮ್ಮ ಹತ್ರ ಇರೋ ಗೂಡ್ಸ್ ಮತ್ತು ಥಿಂಗ್ಸನ್ನು, ಸರ್ವಿಸಸ್ನ ಬೇರೆ ಕಂಟ್ರಿಯ ಕಸ್ಟಮರ್ಸ್ಗೆ ನಾವು ಸೇಲ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಎಕ್ಸ್ಪೋರ್ಟಿಂಗ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಬೇರೆ ಏನು ಕ್ರಿಟಿಕಲ್ ಆಗಿ ಡಿಫಿಕಲ್ಟ್ ಆಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದರಲ್ಲಿಲ್ಲ. ಸೊ ಅದಕ್ಕೋಸ್ಕರ ಇದು ಎಲ್ಲಿ ಬರುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬರುತ್ತೆ. ನಾವೇನು ಮಾಡ್ತೀವಿ, ಮೋಸ್ಟ್ ಕಾಮನ್ ಆಗಿ ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಎಂಟರಿಂಗ್ ಇನ್ ಟು ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ. ಸೊ ನಾವು ಬೇರೆ ಕಂಟ್ರಿಯವ್ರಿಗೆ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಏನಾಗ್ತೀವಿ, ಪಾರ್ಟ್ ಆಫ್ ದಟ್ ಅಂತ ಅಲ್ವಾ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಹೋಗುತ್ತೆ. ಎರಡಿದೆ, 2 ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒಂದು ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಕರಿತೀವಿ, ಮತ್ತೊಂದು ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಏನು, ಸೊ ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಇವಾಗ ಸೊ ಒನ್ ಆಫ್ ದಟ್ ಮಾರ್ಕೆಟಿಂಗ್ ಅಲ್ವಾ. ನಾವು ಡೈರೆಕ್ಟಾಗಿ ಫಾರಿನ್ ಕಸ್ಟಮರ್ಸ್ಗೆ ಏನು ಮಾಡ್ತಾ ಹೋಗ್ತೀವಿ, ಫರ್ಮಿಂದ, ಬಿಸ್ನೆಸ್ ಫರ್ಮ್ ಏನಿರುತ್ತೆ, ಬಿಸ್ನೆಸ್ ಫರ್ಮ್ಸಿಂದ ಡೈರೆಕ್ಟಾಗಿ ನಾವು ಫಾರಿನ್ ಕಸ್ಟಮರ್ಸ್ನ ರೀಚ್ ಮಾಡ್ತಾ ಹೋಗ್ತೀವಿ. ಅವ್ರಿಗೆ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ, ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಕರಿತೀವಿ. ಹಾಗಂದರೆ ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಏನು, ಸೊ ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಆ ವರ್ಡೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ವಾ. ಸೊ ಇಂಡೈರೆಕ್ಟಾಗಿ ನಾವೇನು ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಸೊ ಕಸ್ಟಮರು ಮತ್ತು ಬಿಸ್ನೆಸ್ ಫರ್ಮ್ ಮಧ್ಯದಲ್ಲಿ, ಮಿಡಲಲ್ಲಿ ಯಾರಿರ್ತಾರೆ, ಯಾರೋ ಒಬ್ರು ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಾಯಿತು, ಡೈರೆಕ್ಟ್ ಲಿಂಕ್ ಕಟ್ ಆಯ್ತಲ್ವಾ. ಯಾಕೆ, ಮೀಡಿಯೇಟರ್ಸ್ ಮಧ್ಯ ಬಂದಿದ್ದಾರೆ. ಅದಕ್ಕೋಸ್ಕರ ಏನಾಯಿತು, ಕಸ್ಟಮರು ಮತ್ತು ಬಿಸ್ನೆಸ್ ಫರ್ಮ್ಗೆ ಮಧ್ಯದಲ್ಲಿ ಲಿಂಕ್ ಕಟ್ ಆಗಿದೆ. ಸೊ ಲಿಂಕ್ ಡೈರೆಕ್ಟ್ ಆಗಿದ್ರೆ ಅದು ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್, ಇಷ್ಟೇ ತಿಳ್ಕೊಳ್ಳಿ. ಸೊ ಲಿಂಕನ್ನು ಮಧ್ಯವರ್ತಿಗಳು, ಸೊ ಮೀಡಿಯೇಟರ್ಸ್ ಅಂತ ಕರಿತೀವಿ ಅಲ್ವಾ, ಅವ್ರು ಯಾರಾದರೂ ಬಂದು ಕಟ್ ಮಾಡಿದರೆ ಅದಕ್ಕೆ ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಕರಿತೀವಿ. ಅಂದರೆ ಈ ಮೀಡಿಯೇಟರ್ಸ್ ಏನು ಮಾಡ್ತಾರೆ, ಪ್ರಾಡಕ್ಟ್ಸನ್ನು ಬಿಸ್ನೆಸ್ ಆರ್ಗನೈಸೇಷನ್ದ, ಬಿಸ್ನೆಸ್ ಫರ್ಮಿಂದ ಅವ್ರು ಪರ್ಚೇಸ್ ಮಾಡ್ತಾರೆ. ಅವರು ಪರ್ಚೇಸ್ ಮಾಡಿರುವಂಥ ಗೂಡ್ಸನ್ನು ಏನು ಮಾಡ್ತಾರೆ, ಅವರು ಫಾರಿನರ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ. ಇದನ್ನು ಇಂಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂತ ಕರಿತೀವಿ. ಸೊ ಮೋಸ್ಟ್ ಕಾಮನ್ ಆಗಿ, ಸಿಂಪಲ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಬೆನಿಫಿಟ್ ಇದೆ ಈ ಎಕ್ಸ್ಪೋರ್ಟಿಂಗ್ ಮಾಡೋದ್ರಿಂದ, ಸೊ ಬೇರೆ ಕಂಟ್ರಿಯವ್ರಿಗೆ ನಾವು ಗೂಡ್ಸನ್ನು ಸೇಲ್ ಮಾಡೋದ್ರಿಂದ. ಲೋ ಇನ್ವೆಸ್ಟ್ಮೆಂಟ್ ಸಾಕಾಗುತ್ತೆ ಅಲ್ವಾ ನಮಗೆ ಕಂಪೇರೇಟಿವ್ಲಿ ಅಂತ. ಅಂದರೆ ನಾವೇನು ಡೊಮೆಸ್ಟಿಕಲ್ಲಿ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಏನು ಇನ್ವೆಸ್ಟ್ಮೆಂಟ್ ನಮಗೆ ಯಾವ ಥರ ಆಗ್ತಾ ಇದೆ ಅಂತಂದರೆ ಲೋ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ. ಸೊ ಬಿಸ್ನೆಸ್ ರಿಸ್ಕ್ ಏನಾಗ್ತಾ ಇದೆ, ಫಾರಿನ್ ಕಂಟ್ರಿ ಕಸ್ಟಮರ್ಸ್ನ ನಾವು ಸರ್ಚ್ ಮಾಡ್ತಾ ಇರೋದ್ರಿಂದ, ಅಲ್ಲಿ ಫಾರಿನಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ, ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ ರಿಸ್ಕ್ ಅನ್ನು ಕೂಡ ಇದೇನು ಮಾಡ್ತಾ ಇದೆ, ಕಡಿಮೆ ಮಾಡ್ತಾ ಹೋಗ್ತಾ ಇದೆ ಅಂತ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನ ಏನು ಮಾಡ್ತಾ ಇದೆ, ಇದು ಅಕ್ಸೆಸ್ ಮಾಡ್ತಾ ಇದೆ ಅಂತ. ಅಂದ್ರೆ ಡೊಮೆಸ್ಟಿಕ್ ಇಂದ ನಾವು ಯಾವ್ದಕ್ಕೆ ಕನ್ವರ್ಟ್ ಆಗ್ತಾ ಇದೀವಿ, ಇಂಟರ್ನ್ಯಾಷನಲ್ಗೆ ಕನ್ವರ್ಟ್ ಆಗ್ತಾ ಇದೀವಿ ಅಂತ. ಅದ್ರ ಜೊತೆಗೆ ಸೇಲ್ಸು ಮತ್ತೆ ರೆವಿನ್ಯೂಸ್ನ ಏನು ಮಾಡುತ್ತೆ, ಇದು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ, ಸೊ ಯುಟಿಲೈಸ್ ದ ಎಕ್ಸಸ್ ಪ್ರೊಡಕ್ಷನ್ ಕೆಪಾಸಿಟಿ ಅಂತ. ಸೊ ನಮ್ಮ ಹತ್ರ ಇರೋವಂಥ ಒಂದು ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿಯಾಗಿ ನಾವೇನು ಪ್ರೊಡ್ಯೂಸ್ ಮಾಡ್ತಾ ಇದೀವೋ ಅದನ್ನು ಇಲ್ಲೇ ಇಟ್ಕೊಂಡು ಮಾರ್ಕೆಟಿಂಗ್ ಸಿಗ್ದೇನೆ, ನಮಗೆ ಡಿಮ್ಯಾಂಡ್ ಇಲ್ದೇನೆ ಸ್ಪಾಲ್ ಮಾಡ್ಕೊಳ್ಳೋದಕ್ಕಿಂತ ನಾವು ಫಾರಿನ್ ಕಸ್ಟಮರ್ನ ಸರ್ಚ್ ಮಾಡಿ ಅದನ್ನು ಏನು ಮಾಡ್ತಾ ಇದೀವಿ, ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ ಅಂತ.
ಸೊ ಅದು ಕೂಡ ಏನಾಗಿದೆ, ಒಂದು ಅಡ್ವಾಂಟೇಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅಚೀವ್ ಎಕನಾಮೀಸ್ ಆಫ್ ಸ್ಕೇಲ್ ಅಂತ, ಸೊ ಎಕನಾಮಿಕಲ್ ಡೆವಲಪ್ಮೆಂಟ್ ಅಲ್ವಾ, ಅದು ಕೂಡ ಏನಾಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಬ್ರ್ಯಾಂಡ್ ರೆಪ್ಯುಟೇಷನ್ ಗ್ಲೋಬಲಿ ಅಂತ ಅಂದರೆ ನಮ್ಮ ಒಂದು ಬ್ರ್ಯಾಂಡಿನ ಇಮೇಜ್ ಏನಿದೆ ಅಲ್ವಾ, ರೆಪ್ಯುಟೇಷನ್ ಏನಿದೆ ಅಲ್ವಾ, ಅದು ಗ್ಲೋಬಲ್ ಲೆವೆಲಲ್ಲಿ ಏನಾಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ. ಇಲ್ಲ ಅಂತಂದರೆ ನಾವೇನು ರಿಸ್ಟ್ರಿಕ್ಟ್ ಆಗಿಬಿಡ್ತೀವಿ, ಇದೊಂದು ಯಾವುದೋ ಒಂದು ರೀಜನ್ನಲ್ಲೋ ಯಾವುದೋ ಒಂದು ಸಿಟಿಲೋ ಅದಷ್ಟರಲ್ಲೇ ನಾವು ರಿಸ್ಟ್ರಿಕ್ಟ್ ಆಗಿಬಿಡ್ತೀವಿ ಅಲ್ವಾ. ಸೊ ಈ ಒಂದು ಫಾರಿನ್ ಬಿಸ್ನೆಸ್ ಮಾಡೋದ್ರಿಂದ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ, ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ಬ್ರ್ಯಾಂಡ್ ಏನಾಗುತ್ತೆ, ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸನ್ನು ಏನು ಮಾಡುತ್ತೆ, ಇದು ಪ್ರಮೋಟ್ ಮಾಡ್ತಾ ಹೋಗುತ್ತೆ ಅಂತ. ಅದು ಕೂಡ ಒನ್ ಆಫ್ ದ ಬೆನಿಫಿಟ್ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ ಲೈಸೆನ್ಸಿಂಗ್. ಏನು ಲೈಸೆನ್ಸಿಂಗ್ ಅಂತ ಅಂದರೆ ಇದು ಕೂಡ ಒನ್ ಆಫ್ ಮೋಡ್ ಆಫ್ ಎಂಟ್ರಿ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ವಾ. ಸೊ ಲೈಸೆನ್ಸಿಂಗ್ ಅಂತ ಅಂದರೆ ಅರೇಂಜ್ಮೆಂಟ್ ಇನ್ ವಿಚ್ ಎ ಲೈಸೆನ್ಸರ್ ಗ್ರಾಂಟ್ಸ್ ಲೈಸೆನ್ಸಿ ದ ರೈಟ್ ಟು ಯೂಸ್ ದ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್, ಟೆಕ್ನಾಲಜಿ, ಬಿಸ್ನೆಸ್ ಪ್ರೊಸೆಸಸ್ ಇನ್ ರಿಟರ್ನ್ಸ್ ಫಾರ್ ಫೀ ಆರ್ ರಾಯಲ್ಟಿ ಅಂತ. ಲೈಸೆನ್ಸ್ ಅಂತ ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು, ಇಂಟರ್ನ್ಯಾಷನಲ್ ಒಂದು ಬಿಸ್ನೆಸ್ಸನ್ನು ಇಟ್ಕೋಬೇಕು ಅಂತ ಅಂದರೆ, ಲಿಂಕನ್ನು ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದರೆ ನಮಗೇನು ಇಂಪಾರ್ಟೆಂಟ್ ಆಗಿರುತ್ತೆ, ಲೈಸೆನ್ಸಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೈಸೆನ್ಸಿಂಗ್ ಅಂತ ಬಂದಾಗ ಅಲ್ಲಿ 2 ಪರ್ಸನ್ಸ್ ಬರ್ತಾರೆ, ಒಬ್ಬರು ಲೈಸೆನ್ಸರ್ ಅಂತ, ಇನ್ನೊಬ್ಬರು ಲೈಸೆನ್ಸಿ ಅಂತ. ಸೊ ಲೈಸೆನ್ಸರ್ ಏನು ಮಾಡ್ತಾರೆ, ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಾರೆ. ಯಾರಿಗೆ? ಸೊ ಇನ್ನೊಬ್ರು ಏನು ಪರ್ಸನ್ ಇರ್ತಾರಲ್ವ, ಅವ್ರಿಗೆ ಏನು ಮಾಡ್ತಾರೆ, ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಾರೆ. ಯಾವ್ಯಾವ ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಾರೆ? ಸೊ ಅವರು ಒಂದು ಟ್ರೇಡ್ ಮಾರ್ಕನ್ನು ಯೂಸ್ ಮಾಡೋದಾಗಿರ್ಬೋದು. ಕಾಪಿರೈಟ್ಸ್ ಅಂತ ಇರುತ್ತೆ ಅಲ್ವಾ. ಕಾಪಿರೈಟ್ ಅಂತ ಅಂದರೆ ಯಾರು, ನಮ್ಮ ಒಂದು ಇದನ್ನು ಬೇರೆಯವ್ರು ಏನು ಮಾಡೋ ಹಾಗಿಲ್ಲ, ಕಾಪಿ ಮಾಡೋ ಹಾಗಿಲ್ಲ. ಅದಕ್ಕೆ ಏನು ಮಾಡ್ತಾ ಇರ್ತೀವಿ ನಾವು, ಒಂಥರ ಪ್ರೊಟೆಕ್ಷನ್ ಥರದಲ್ಲಿ ನಮ್ಮ ಪ್ರಾಡಕ್ಟಿಗೆ ಅಲ್ವಾ ಕಾಪಿರೈಟ್ಸ್ನ ಇಶ್ಯೂ ಮಾಡ್ಕೊಂಡಿರ್ತೀವಿ. ಸೊ ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಪ್ರೊಸೆಸ್ ಅದೆಲ್ಲದನ್ನು ನಾವು ಯೂಸ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಒಂದು ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಾರೆ. ಯಾರು? ಲೈಸೆನ್ಸರು ಲೈಸೆನ್ಸಿಗೆ ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರೆದಿದ್ದೀವಿ ಇಲ್ಲಿ, ಲೈಸೆನ್ಸಿಂಗ್ ಅಂತ ಕರೆದಿದ್ದೀವಿ ಅಂತ ಅಂದರೆ. ಸೊ ಇವಾಗ ದ ಲೈಸೆನ್ಸರ್ ರಿಟೈನ್ಸ್ ಓನರ್ಶಿಪ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವೈಲ್ ದ ಲೈಸೆನ್ಸಿ ಗೇನ್ಸ್ ದ ರೈಟ್ ಟು ಯೂಸ್ ಇಟ್ ಅಂಡರ್ ಸ್ಪೆಸಿಫೈಡ್ ಕಂಡೀಷನ್ಸ್ ಅಂತ. ಸೊ ಇಲ್ಲಿ ಲೈಸೆನ್ಸರ್ ಏನು ಮಾಡ್ತಾರೆ, ಓನರ್ಶಿಪ್ ಅವ್ರ ಅಂಡರಲ್ಲಿರುತ್ತೆ ಅಲ್ವಾ, ಅದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲಿ ಲೈಸೆನ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಲೈಸೆನ್ಸಿಗೆ ಅದು ಟ್ರಾನ್ಸ್ಫರ್ ಆದ ತಕ್ಷಣ ಇವ್ರಿಗೆ ಏನು ರೈಟ್ ಸಿಗತ್ತೆ ಅಂತ ಅಂದರೆ, ಆ ಒಂದು ಪ್ರಾಡಕ್ಟನ್ನು, ಆ ಒಂದು ಟ್ರೇಡ್ ಮಾರ್ಕ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಬಿಸ್ನೆಸ್ ಪ್ರೋಸೆಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಕೊಳ್ಳೋ ಅಂಥ ರೈಟ್ ಯಾರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಇಲ್ಲಿ ಲೈಸೆನ್ಸಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಲ್ವಾ. ಲೈಸೆನ್ಸರ್ ಏನಾಗ್ತಿರ್ತಾರೆ, ಓನರ್ ಥರ ಇಲ್ಲಿ. ಸೊ ಲೈಸೆನ್ಸಿ ಏನು, ಓನರಿಂದ ಒಂದು ರೈಟನ್ನು ಪಡ್ಕೊಳ್ಳೋ ಅಂತ ಪರ್ಸನ್ ಆಗಿರ್ತಾನೆ ಅಷ್ಟೇ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಫ್ರಾಂಚೈಸಿಂಗ್ ಅಂತಂದರೆ, ಲೈಸೆನ್ಸಿಂಗ್ ಅಂತ ಅಂದರೆ ಹೇಳಿದೆ ನಾನು. ಸೊ ಆ ಒಂದು ಬಿಸ್ನೆಸ್ ಆಪರೇಷನ್ಸ್ ಏನಿರುತ್ತೆ ಅದೆಲ್ಲನೂ, ಇವಾಗ ಟ್ರೇಡ್ ಮಾರ್ಕ್ ಏನಿರುತ್ತೆ ಅದೆಲ್ಲನೂ ಯೂಸ್ ಮಾಡೋಕ್ಕೆ ಲೈಸೆನ್ಸರು ಲೈಸೆನ್ಸಿಗೆ ಪರ್ಮಿಷನ್ನ ಗ್ರ್ಯಾಂಟ್ ಮಾಡೋದಲ್ವಾ, ಅದನ್ನು ಲೈಸೆನ್ಸಿಂಗ್ ಅಂತ ಕರೆದ್ವಿ. ಫ್ರಾಂಚೈಸಿಂಗ್ ಅಂತ ಅಂದರೆ ಏನು? ಇಲ್ಲೂ ಕೂಡ ಅಷ್ಟೇ, ಈ ಫ್ರಾಂಚೈಸರು ಮತ್ತು ಫ್ರಾಂಚೈಸಿ ಅಂತ ಇಬ್ಬರು ಪರ್ಸನ್ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಫ್ರಾಂಚೈಸರ್ ಇಲ್ಲಿ ಏನಾಗಿರ್ತಾರೆ, ಅವರು ಕೂಡ ಓನರ್ ಥರನೇ ಆ್ಯಕ್ಟ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಫ್ರಾಂಚೈಸಿಗೆ ಸಮ್ ಆಫ್ ದ ರೈಟ್ಸನ್ನು ಇಶ್ಯೂ ಮಾಡ್ತಾರೆ. ಯಾವ್ಯಾವ ಥರ ರೈಟನ್ನು ಇಶ್ಯೂ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬ್ರ್ಯಾಂಡ್ ನೇಮ್ ಇರುತ್ತೆ, ಪ್ರಾಡಕ್ಟು ಬ್ರ್ಯಾಂಡ್ ನೇಮ್ ಇರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಇವರು ಪರ್ಮಿಷನ್ನ ಕೊಡ್ತಾರೆ. ಬಿಸ್ನೆಸ್ ಮಾಡೆಲ್ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಪರ್ಮಿಟ್ ಮಾಡ್ತಾ ಹೋಗ್ತಾರೆ. ಪ್ರಾಡಕ್ಟ್ಸ್ನ ಯೂಸ್ ಮಾಡುವಂಥದ್ದು ಅಂತ ಅಂದರೆ, ಅವರ ಒಂದು ಕಂಪನಿ ಅಂಡರಲ್ಲಿ ಏನು ಮಾಡ್ತಾರೆ, ಈ ಒಂದು ಪ್ರಾಡಕ್ಟನ್ನು ಅವ್ರು ಸೇಲ್ ಮಾಡುವಂಥದ್ದು. ಆಪರೇಟಿಂಗ್ ಸಿಸ್ಟಮ್ಸ್ ಇರ್ಬೋದು. ಸೊ ಇದೆಲ್ಲದನ್ನು ಕೂಡ ಅವ್ರು ಏನು ಮಾಡ್ತಾರೆ, ರೈಟನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಯಾರು? ಫ್ರಾಂಚೈಸರ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಫ್ರಾಂಚೈಸಿಗೆ ರೈಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ. ಸುಮ್ಮನೆ ಮಾಡ್ತಾರಾ, ಯಾವುದೇ ಬೆನಿಫಿಟ್ ಇಲ್ಲದೇ ಮಾಡ್ತಾರಾ? 100% ಇಲ್ಲ. ಅವ್ರಿಗೆ ಏನು ಬೆನಿಫಿಟ್ ಸಿಗುತ್ತೆ ಅಲ್ಲಿ? ಸೊ ಫೀಸ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ, ರಾಯಲ್ಟೀಸ್ನ ಏನು ಮಾಡ್ತಾರೆ, ಅವರು ಚಾರ್ಜ್ ಮಾಡ್ತಾರೆ. ಸುಮ್ಮನೆ ಒಂದು ಬ್ರ್ಯಾಂಡ್ ನೇಮನ್ನು ಬೇರೆಯವ್ರಿಗೆ ವಹಿಸ್ಕೊಡೋದಿಲ್ಲ ಅವರು. ಅದಕ್ಕೋಸ್ಕರ ಆ ಒಂದು ಬ್ರ್ಯಾಂಡ್ ನೇಮ್ನ ಬೇರೆಯವ್ರಿಗೆ ವಹಿಸ್ಕೊಡ್ತಾ ಇದ್ದಾರೆ, ರೈಟ್ಸ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅದಕ್ಕೆ ಬೇಕಾಗಿರುವಂಥ ಒಂದು ರೀಸನೇಬಲ್ ಫೀಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ, ಫ್ರಾಂಚೈಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ಕ್ಲೂಡ್ ಇಂಟರ್ನ್ಯಾಷನಲ್ ಫಾಸ್ಟ್ ಫುಡ್ ಚೈನ್ಸ್, ರಿಟೇಲ್ ಸ್ಟೋರ್ಸ್ ಆ್ಯಂಡ್ ಸರ್ವಿಸ್ ಬಿಸ್ನೆಸ್. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಬ್ರ್ಯಾಂಡ್ ನೇಮನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಅಲ್ವಾ. ಸೊ ಬಿಸ್ನೆಸ್ ಮಾಡೆಲನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಬೇರೆ ಒಂದು ಕಂಪನಿಯ ಪ್ರಾಡಕ್ಟನ್ನು ಅವ್ರು ಏನು ಮಾಡ್ತಾ ಇರ್ತಾರೆ, ಇಲ್ಲಿ ಅವರ ಒಂದು ಅಂಡರಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲದು ಕೂಡ ಅವ್ರೇನು ಸುಮ್ಮನೆ ಮಾಡ್ತಾ ಇರೋದಿಲ್ಲ, ಅವ್ರು ಏನು ಮಾಡಿರ್ತಾರೆ, ಆ ರೈಟನ್ನು ಫ್ರಾಂಚೈಸರಿಂದ ಪಡ್ಕೊಂಡಿರ್ತಾರೆ ಅಲ್ವಾ. ಸೊ ಟೋಟಲಿ
ಇದೆಲ್ಲನೂ ಸೇರಿ ನಾವೇನಂತ ಕರೆದಿದ್ದೀವಿ, ಫ್ರಾಂಚೈಸಿಂಗ್ ಅಂತ ಕರೆದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ, ಅದರಲ್ಲಿ ಎಕ್ಸ್ಪೋರ್ಟಿಂಗ್ ಅಂತ ಅಂದರೆ ಏನು, ಲೈಸೆನ್ಸಿಂಗ್ ಅಂತ ಅಂದರೆ ಏನು, ಫ್ರಾಂಚೈಸಿಂಗ್ ಅಂತ ಅಂದರೆ ಏನು. ಸೊ ಇನ್ನು ತುಂಬ 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 ಇಂಪಾರ್ಟೆಂಟ್, ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, UGC ನೆಟ್ ಎಕ್ಸಾಮ್ ಆಗಿರ್ಬೋದು. ಸೊ ತುಂಬ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರಿಗೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದರ ನೆಕ್ಸ್ಟ್ ಪಾರ್ಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.